ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ನಂಗೆ ಇವಾಗ ವಿಡಿಯೋ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ. ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಆ್ಯಕ್ಚುಲಿ ನಾನು ನೆಕ್ಸ್ಟು ಯಾವ ಕಂಟೆಂಟ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅಂತಂದರೆ ವಿಳ್ಯದೆಲೆನ ತರಿಸಿಟ್ಟಿದ್ದೀನಿ. ಆ ವಿಳ್ಯದೆಲೆಯಿಂದ ಈ ಮಕ್ಕಳು ಮೋಷನ್ ಮಾಡಿಲ್ಲ ಅಂತಂದರೆ ಯಾವ ರೀತಿಯ ಮನೆಮದ್ದನ್ನು ಮಾಡಿದರೆ ಇಮಿಡಿಯೇಟಾಗಿ ಮೋಷನ್ ಮಾಡ್ತಾರೆ ಅಂತ ಹೇಳಿ ಒಂದು ಮನೆಮದ್ದಿನ ವಿಡಿಯೋ ಮಾಡಬೇಕು ಅಂಥೇಳಿ, ತಾಯಿಯರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ, ಪುಟ್ಟು ಮಗು ಇರೋವಂಥ ತಾಯಿಯರಿಗೆ. ಬಟ್ ಆದರೆ ನಾನು ಲಾಸ್ಟು ಒಂದು ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋ ಶೂಟ್ ಮಾಡಿ ನಾನು ಆಲ್ರೆಡಿ 4-5 ಡೇಸ್ ಆಗಿತ್ತು, 5 ದಿನನೇ ಆಗಿತ್ತು ಅಂತ ಅಂದ್ಕೊಳ್ಳಿ. ಬಟ್ ನಾನು ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ನನ್ನ ವೈಯಕ್ತಿಕ ಜೀವನದ ಕಡೆ, ಸೊ ಪರ್ಸ್ನಲ್ ಲೈಫ್ ಕಡೆ, ಮಕ್ಕಳ ಕಡೆ ಹೀಗೆ ಸ್ವಲ್ಪ ಟೈಮನ್ನು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಒಬ್ಬರು ಬಂದು ಕಮೆಂಟ್ ಮಾಡಿದ್ರು ವಿಡಿಯೋಗೆ, ಏನಂತ ಅಂದರೆ ಆ ಕಮೆಂಟನ್ನಿಲ್ಲೇ ಪಿನ್ ಮಾಡಿರ್ತೀನಿ ನೋಡಿಬಿಡಿ. ಸೊ ನಾನು ಯಾರಿಗೂ ಕೂಡ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಡಿ, ವಿಡಿಯೋ ಹಾಕಬೇಡಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಮತ್ತು ನಾನು ಈ ಕ್ಲಾರಿಟಿ ಏನಕ್ಕೆ ಕೊಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಿರೋ ರೀಸನ್ ಕೂಡ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಪಟ್ಟ ಅಂತ ಕಮೆಂಟ್ ಮಾಡೋದಲ್ಲ. ನಾನು ಆಲ್ರೆಡಿ ಒಂದು ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡಿದ್ದೀನಿ, ಯೂಟ್ಯೂಬ್ ಟಿಪ್ಸ್ ಅಂಥೇಳಿ. ಈ ಯೂಟ್ಯೂಬ್ ಜರ್ನಿಯಿಂದ ನನಗೇನು ಹಣ ಬಂದಿದೆ, ನೀವು ಕೂಡ ಬನ್ನಿ ಅಂಥೇಳಿ ನನಗೆ ಗೊತ್ತಿರೋವಂಥ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನು ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದೊಂದು ಪ್ಲೇ ಲಿಸ್ಟೇ ಇದೆ ಅಂತ ಹೇಳಿದ್ದೀನಿ. ಸುಮ್ಮನೆ ಅದನ್ನೆಲ್ಲ ನೋಡಿದೆ. ನಾನು ಯಾರಿಗೂ ಕೂಡ ನೀವು ಯೂಟ್ಯೂಬ್ ಬರಬೇಡಿ, ನೀವು ವೀಡಿಯೋಸ್ ಮಾಡಬೇಡಿ, ಕಂಟೆಂಟ್ ಕ್ರಿಯೇಟರ್ ಆಗಬೇಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಆಮೇಲೆ ಆ ವಿಡಿಯೋ ನೋಡಿದ ತಕ್ಷಣ ಅವ್ರಿಗೇನು ಜಲಸೆ ಆಯಿತು ಗೊತ್ತಿಲ್ಲ. ಮತ್ತು ನಾನು ಏನು ಯಾರ್ಯಾರ್ದೋ ವಿಡಿಯೋಗಳನ್ನ ತೊಗೊಂಬಂದು ಹಾಕ್ಕೊಂಡು ಇಲ್ಲಿ ನಾನು ಸಬ್ಸ್ಕ್ರೈಬರ್ಸ್ನ ತೊಗೊಂಡಿಲ್ಲ. ನನ್ನ ಹಾರ್ಡ್ ವರ್ಕಿಂದ, ನನ್ನ ಶ್ರಮದಿಂದ ಒಳ್ಳೆ ರೀತಿಯಲ್ಲಿ ನಾನು ನಡ್ಕೊಂಡು ತೊಗೊಂಡಿದ್ದೀನಿ. ನೀವೇನಕ್ಕಕ್ಕ ಬ್ಯಾಡ್ ಕಮೆಂಟ್ಸ್ಗೆಲ್ಲ ರಿಯಾಕ್ಟ್ ಮಾಡ್ತೀರಿ? ತುಂಬ ಮುಂದೆ ಬಂದಿದ್ದೀರಿ ಅಲ್ವಾ ಯೂಟ್ಯೂಬ್ಗೆ, ನೆನ್ನೆ ಮೊನ್ನೆ ಬಂದಿಲ್ಲ. ನೀವು ಬ್ಯಾಡ್ ಕಮೆಂಟ್ಸಿಗೆ ರಿಯಾಕ್ಟ್ ಮಾಡೋಷ್ಟು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಜಸ್ಟ್ ಡಿಲೀಟ್ ಮಾಡಿ ಸುಮ್ಮನಾಗಿ ಅಂತ ಹೇಳ್ಬೋದು. ಬಟ್ ನಾನು ಹಿಂದೆ ಮಾಡಿದ್ನಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಹೆಣ್ಮಕ್ಳಿಗೆ ಅಂತ ಹೇಳಿ, ಆ ಕೆಲಸದಲ್ಲಿ ನನಗೆ ಫೇಕ್ ಇಲ್ಲ ಅಂತ ಅನಿಸ್ತು. ನಾನು ಕೂಡ ಯೂಟ್ಯೂಬಲ್ಲಿ ಆ ಒಂದು ಝೊಮ್ಯಾಟೊ ಕ್ಲೌಡ್ ಕಿಚನ್ ಅಂತ ಸರ್ಚ್ ಮಾಡಿ ನೋಡಿ, 2 ವರ್ಷದಿಂದನೇ ವಿಡಿಯೋ ಹಾಕಿದ್ದಾರೆ. ಆ ವಿಡಿಯೋ ನನ್ನವ್ರಿಗೂ ರೀಚ್ ಆಗಿರಲಿಲ್ಲ, ಅಂದರೆ ನನಗೆ ಗೊತ್ತಿರಲಿಲ್ಲ. ನನಗೆ ಇನ್ಸ್ಟಾದಲ್ಲಿ ಯಾವುದೋ ವಿಡಿಯೋ ನೋಡ್ಬೇಕಾದ್ರೆ ಸ್ಕ್ರಾಲ್ ಮಾಡಿ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಓ ಇದು ಜೆನ್ಯೂನ್ ಇದೆ ಜಾಬು ಅಂತ ಹೇಳಿ ಅನಿಸಿ, ನನಗೆ ಚೆನ್ನಾಗಿದೆ ಅಂತ ಅನಿಸಿದ್ದಕ್ಕೆ ನಾನು ನನಗೆ ಗೊತ್ತಿರೋದನ್ನ, ನನ್ನ ಅನುಭವವನ್ನು ಆ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಸೂಟಬಲ್ ಆಗುತ್ತೆ. ಕೆಲವು ಹೆಣ್ಮಕ್ಳು ಕೆಲವೊಂದು ಕ್ಯಾಟಗರಿ ಜಾಬ್ಸಿಗೆ ಸರ್ಚ್ ಮಾಡ್ತಿರ್ತಾರೆ, ನಮ್ಗೆ ಈ ಥರದ್ದೇ ಆದರೆ ಚೆನ್ನಾಗಿರುತ್ತೆ ಜಾಬ್ಸ್ ಅಂತೇಳಿ ಅವ್ರಿಗೊಂದು ಐಡಿಯಾ ಇರುತ್ತೆ. ಅಂಥವರಿಗೆ ಮೇ ಬಿ ಈ ವಿಡಿಯೋ ರೀಚ್ ಆದರೆ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಆ ವಿಡಿಯೋ ಶೇರ್ ಮಾಡಿದ್ದೆ, ವಿನಃ ಯಾರಿಗೋ ಮೋಸ ಮಾಡೋಕ್ಕೆ ಇಲ್ಲ. ನಾನು ಯಾರ ಹತ್ರನೋ ದುಡ್ಡಿಸ್ಕೊಂಡ್ಬಿಟ್ಟು ಏನು ನಿಮ್ಗೆ ಸ್ಪಾನ್ಸರ್ಶಿಪ್ ವಿಡಿಯೋ ಮಾಡಿ ಹಾಕಿಲ್ಲ. ಯಾರಿಗೋ ಮೋಸ ಮಾಡೋ ಉದ್ದೇಶದಿಂದ ನಾನು ಏನು ಒಂದು ಇದನ್ನು ರೆಕಮೆಂಡ್ ಮಾಡಿಲ್ಲ. ನಾನು ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದೀನಿ. ಏನು ಗೊತ್ತಾ, ಜನ ಒಳ್ಳೇದಕ್ಕೆ ಬೆಲೆ ಕೊಡಲ್ಲ. ಇವ್ರಿಗೇನಿದ್ರು ಮೋಸ ಮಾಡೋರೇ ಸರಿ, ಮತ್ತು ನಾಟಕ ಮಾಡೋರೇ ಸರಿ. ಸೊ ಆ ಥರ ರಿಯಾಕ್ಟ್ ಮಾಡ್ತಾರೆ. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಒಂದು ವಿಡಿಯೋ ನೋಡ್ಬಿಟ್ಟು ಏನೋ ಅರ್ಧಂಬರ್ಧ ನೋಡ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಕಮೆಂಟ್ ಮಾಡೋದಲ್ಲ. ಒಬ್ರು ಮನ್ಸಿಗೆ ಹರ್ಟ್ ಮಾಡಿದ್ರು, ಒಬ್ರು ಮನ್ಸಿಗೆ ನೋವು ಮಾಡಿದರೆ, ನಾನು ಈ ಕಮೆಂಟಿಗೆ ನಾನೇನು ಹರ್ಟ್ ಆಗಿಲ್ಲ. ಬಟ್ ಓವರಾಲ್ ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಬಂದು ಅವ್ರವ್ರ ಟ್ಯಾಲೆಂಟ್ಸ್ ಮತ್ತು ಅವ್ರಿಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನ ತೋರಿಸಿ ಒಳ್ಳೆ ರೀತಿಯಲ್ಲಿ ಬೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರು ಬಿಡಿ ಹುಚ್ಚಾಟ ಆಡ್ತಾರೆ, ಏನಂದ್ರೆ ಅದು ವಿಡಿಯೋಗಳು ಮಾಡಾಕೋದು, 4 ಜನಕ್ಕೆ ಉಪಯೋಗ ಇಲ್ದಿರೋ ಕಂಟೆಂಟ್ಗಳು ಹಾಕೋದು. ಸೊ ಅದಕ್ಕೆ ನಮ್ಮ ಜನನೇ ಉತ್ತರ ನೀಡ್ತಿರ್ತಾರೆ. ಬಟ್ ಒಳ್ಳೆ ರೀತಿನಲ್ಲಿ ಹೋಗೋರಿಗೆ ಬಂದು ಸುಮ್ಮನೆ ವಿನಾಕಾರಣ ತೊಂದರೆ ಕೊಟ್ಟರೆ ಒಳ್ಳೇದಕ್ಕೆ ಎಲ್ಲಿ ಕಾಲ ಅಂತ ಅನ್ಸುತ್ತೆ. ಬಟ್ ಒಳ್ಳೆಯವರಿಗೆ ನೀವು ಹೋಗಿ ಸುಮ್ಮನೆ ಒಬ್ರು ಮನ್ಸಿಗೆ ನೋವು ಮಾಡಿದರೆ ನೀವು ನರಕದ ಬಾಗ್ಲು ಅಷ್ಟೇ ನಿಮಗೆ. ಸೊ ನಾನು ಯಾರಿಗೂ ಕೂಡ ಕೆಟ್ಟದಾಗಲಿ ಅಂತ ಬಯಸಲ್ಲ. ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ, ನನಗೆ ಜೆನ್ಯೂನ್ ಇದೆ ಅಂತ ಅನಿಸ್ತು. ಸೊ ನಾನು ಅದಕ್ಕೋಸ್ಕರ ಶೇರ್ ಮಾಡಿರೋದು. ನಿಮಗೆಲ್ಲ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ನಾನು ಏನೇನು ಸರ್ಚ್ ಮಾಡಿದೆ, ಏನೇನು ನೋಡಿದೆ, ಯಾಕೆ ನನಗೆ ಅದನ್ನು ಶೇರ್ ಮಾಡಬೇಕು ನಿಮ್ಮ ಜೊತೆ ಅನಿಸ್ತು ಅಂತೇಳಿ ನಾನು ನೋಡಿನೇ ನಾನು ನಿಮ್ಗೆ ಶೇರ್ ಮಾಡಿದ್ದು ಫ್ರೆಂಡ್ಸ್. ಆಮೇಲೆ ನನಗೆ ಫೇಕಾಗಿ ಇಟ್ಕೊಂಡು ಮೋಸ ಮಾಡಿಕೊಂಡು ಜನಕ್ಕೆ ಆ ಥರ ಎಲ್ಲ ಬೆಳಿಬೇಕು ಅನ್ನೋ ಉದ್ದೇಶ ಇಲ್ಲ. ಆಮೇಲೆ ಏನು ನೀವು ಒಂದು ರೀತಿಲಿ ನೋಡಿರ್ತೀರ, ಕೆಲವರು ಯೂಟ್ಯೂಬರ್ ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕ್ತಾರೆ ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಸಖತ್ ಹಣ ಬರುತ್ತೆ ಇವರಿಗೆ ಅಂಥೇಳಿ ನಿಮಗೆ ಕೆಲವರ ಚಾನಲ್ಸ್ ನೋಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಬಟ್ ಆಫ್ ಕ್ಯಾಮ್ರಾ ನನಗೆ ಒಂದು 20-25 ಜನ ಯೂಟ್ಯೂಬ್ ಸ್ನೇಹಿತರಿದ್ದಾರೆ. ಎಷ್ಟೋ ಜನ ಒಂದು ಚಾನಲ್ ಅಲ್ಲ, 3 ಚಾನಲ್, 4 ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಪ್ರೆಸೆಂಟ್ ಇವಾಗಲೂ ಕೂಡ ಕಷ್ಟಪಟ್ಟು ಪ್ರಯತ್ನವನ್ನು ಬಿಡದೆ ಮಾಡ್ತಾನೆ ಇದ್ದಾರೆ. ಬಟ್ ಆದರೆ ಅವ್ರಿಗೆ ಯಾವುದು ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಯೂಟ್ಯೂಬಲ್ಲಿ. ಸೊ ಆ
ಥರ ಇರೋರು ಇದ್ದಾರೆ. ನೀವು ಒಂದು ಸೈಡ್ ನೋಡಿರ್ತೀರಾ, ಬಂದು ಕಮೆಂಟ್ ಮಾಡಿಬಿಡ್ತೀರಾ. ಈ ಥರ ಆಗಿರೋರೆಲ್ಲ ಎಷ್ಟೋ ಜನಕ್ಕೆ ಇದನ್ನು ಬಿಟ್ಟು ಜಾಬ್ಗೆ ಹೋಗಿ ಆಲ್ರೆಡಿ ತಿಂಗಳಿಗೆ ಗ್ಯಾರಂಟಿ ಇನ್ಕಮ್ ಅಂತಿರುತ್ತೆ. ಸೊ ನಾನು ಬರಬೇಡಿ ಅಂತ ಯಾರಿಗೂ ಹೇಳಿಲ್ಲ, ಬನ್ನಿ ಅಂತಲೇ ಹೇಳ್ತೀನಿ. ಸುಮ್ಮನೆ ಇರೋ ಬದಲು ಏನಾದರೂ ಮಾಡೋದು. ಇದು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಏನೂ ಇಲ್ಲ ಅನ್ನೋದಕ್ಕಿಂತ ಏನಾದರೂ ಮಾಡಿ ಆಪ್ಷನ್ ಅನ್ನೋದು. ಬಟ್ ಎಲ್ಲರಿಗೂ ಕೂಡ ನಾನು ಯೂಟ್ಯೂಬ್ಗೆ ಹೋಗ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತೀನಿ, ನಾನು ವೀಡಿಯೋಸ್ ಮಾಡ್ತೀನಿ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ಮಾಡೋದಕ್ಕೆ ಅವಕಾಶ ಅನ್ನೋದು ಸಿಗುತ್ತಾ? ಇಲ್ಲ ಅಲ್ವಾ? ಎಷ್ಟೋ ಜನಕ್ಕೆ ಇವತ್ತು ಹೋಮ್ಲಿ ಅಂದರೆ ಗ್ರಾಮೀಣ ಭಾಗದ ಕಡೆ, ಹಳ್ಳಿಗಳ ಕಡೆ ಎಷ್ಟೋ ಜನ ಯೂಟ್ಯೂಬರ್ಸ್ ಬರ್ತಿದ್ದಾರೆ, ವಿಡಿಯೋಸ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಕೆಲವ್ರಿಗೆ ಅವಕಾಶ ಇರಲ್ವಲ್ಲ, ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ವಿಡಿಯೋ ಮಾಡಿದ್ದು. ಓಕೆನಾ? ನನ್ನ ವ್ಯೂವರ್ಸ್ ಯಾರು ನನ್ನನ್ನು ಮೊದಲಿಂದ ಫಾಲೋ ಮಾಡ್ತಿರ್ತಾರೆ ಅವ್ರು ನನಗೆ ಯಾವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನಾನೇ ವಿಡಿಯೋಸ್ ಹಾಕೋದು ಕಡಿಮೆ ಮಾಡಿದ್ದೀನಿ. ಯಾಕೆ ಗೊತ್ತಾ, ನಾವು ನಮ್ಮ ಪರ್ಸ್ನಲ್ ಲೈಫ್ ಚೆನ್ನಾಗಿದ್ರೇ, ನಮ್ಮ ಮನಸ್ಸು ಚೆನ್ನಾಗಿದ್ರೇ, ನಾವಿಲ್ಲಿ ನೆಮ್ಮದಿಯಾಗಿದ್ರೇ ನಾವು ಏನೇ ಮಾಡಿದ್ರು ನಮ್ಗೆ ಖುಷಿ ಕೊಡೋದು. ಸೊ ಇಲ್ಲೇನೋ ಬಂದು ಸ್ಟ್ರೆಸ್ಸಲ್ಲಿ ನಾವು ಅರ್ನ್ ಮಾಡಿಕೊಂಡು ಆ ಒಂದು ಪರ್ಸ್ನಲ್ ಜೀವನದಲ್ಲೇ ಮಕ್ಕಳ ಮೇಲೆ ಒತ್ತಡವನ್ನು ಹೇರೋದು ಅಥವಾ ನಮಗೆ ನಾವೇ ಸ್ಟ್ರೆಸ್ ಔಟ್ ಮಾಡ್ಕೊಳ್ಳೋದು. ನನ್ನ ವೇನೇ ಚೇಂಜ್ ಆಗಿದೆ. ಇವಾಗ ನಾನು ಹೋಗ್ತಿರೋ ದಾರಿನೇ ಫುಲ್ ಟರ್ನ್ ಆಗಿದೆ. ಸೊ ನಾನು ಅದನ್ನೆಲ್ಲ ಶೂಟ್ ಮಾಡ್ತಾ ಇಲ್ಲ, ವೀಡಿಯೋಸ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ, ಖುಷಿ ಪಡ್ತಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಸೊ ಅದನ್ನೆಲ್ಲ ಶೇರ್ ಮಾಡೋ ಅಂಥ ಟೈಮ್ ಬಂದಂಗೆ ಮಾಡ್ತೀನಿ. ಪ್ರೆಸೆಂಟ್ ನೋಡಿ, ಒಳ್ಳೆದನ್ನು ಒಳ್ಳೆ ವಿಡಿಯೋಸ್ನ ಮಾಡ್ತೀನಿ. ಸಾಧ್ಯ ಆದರೆ ನೋಡೋರು ನೋಡಿ, ನೋಡೋಕ್ಕಾಗದೇ ಇರೋರು ಬಿಟ್ಟೋಗಿ. ಸುಮ್ಮನೆ ಬಂದು ನೀವು ಕಮೆಂಟ್ ಮಾಡಿದರೆ ನಾನೇನು ಟ್ರಿಗರ್ ಆಗಲ್ಲ. ಮತ್ತು ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಕೊಟ್ಟಿದ್ದ ಉದ್ದೇಶ ಏನು ಅಂತ ಹೇಳಿದ್ದೀನಿ. ನನ್ನ ಆ ವಿಡಿಯೋ ನೋಡಿದಂಥ ವ್ಯೂವರ್ಸ್ಗೆ ಗೊತ್ತಾಗಬೇಕು, ನಾನು ಯಾಕೆ ಆ ವಿಡಿಯೋ ಶೇರ್ ಮಾಡಿದ್ದೆ ಅಂತ ನನ್ನ ವ್ಯೂವರ್ಸ್ಗೆ ಗೊತ್ತಾಗಬೇಕು ಅಂತೇಳಿ ನಾನು ಇದೊಂದು ಕ್ಲಾರಿಟಿ ವಿಡಿಯೋ ಮಾಡಿದ್ದು. ಸೊ ನೋ ಪ್ರಾಬ್ಲಮ್, ಬ್ಯಾಡ್ ಕಮೆಂಟ್ಸ್ ಬಂದರೆ ಬ್ಲಾಕ್ ಲಿಸ್ಟ್ ಅಷ್ಟೇ ಅಲ್ವಾ? ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ದಿನ ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.